ಎಲ್ರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಈ ಮಾವಿನಕಾಯಿ ಉಪ್ಪಿನಕಾಯಿನ ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಹಾಗೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಕೆಡ್ದಾಗೆ 1 ವರ್ಷದವರೆಗೂ ಕೂಡ ಇಟ್ಕೋಬಹುದು. ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಬನ್ನಿ. ನಾನು 2 ಮಾವಿನಕಾಯಿನ ತೊಗೊಂಡಿದ್ದೀನಿ. ಈ ಮಾವಿನಕಾಯಿನ ನೀರಲ್ಲಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ತೊಳೆದಿರೋಂಥ ಮಾವಿನಕಾಯಿನ ನೀಟಾಗಿ ಚೆನ್ನಾಗಿರೋಂಥ ವಾಶ್ ಮಾಡಿರೋಂಥ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೂ ನೀರಿಲ್ಲದೆ ರೀತಿ ಒರೆಸ್ಕೋಬೇಕು. ನೀರಿನಂಶ ಇದ್ದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗಿಬಿಡುತ್ತೆ. ಹಾಗಾಗಿ ನೀರಿನಂಶ ಇಲ್ಲದೆ ಇರೋ ರೀತಿ ನೀಟಾಗಿ ಡ್ರೈ ಆಗೋ ರೀತಿಲಿ ಒರೆಸ್ಕೋಬೇಕು. ಮಾವಿನಕಾಯಿನ ಈ ರೀತಿ ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಟ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಮೇಲಿಂದ ಒಂದು ಸ್ವಲ್ಪ ಎತ್ತಿ ಹೊಡೆದು ಕಟ್ ಮಾಡೋಣ. ಮಾವಿನಕಾಯಿನ ಕಟ್ ಮಾಡ್ಕೊಂಡು ಆದಮೇಲೆ ಅದರಲ್ಲಿ ಒಂದು ಬೀಜ ಇರುತ್ತೆ, ಎಳೆ ಬೀಜ, ಅದನ್ನು ತೆಗೆದಾಕ್ತೀನಿ. ಆಮೇಲೆ ಇನ್ನೊಂದು ಲೇಯರ್ ಮಾವಿನಕಾಯಿಗೆ ಅಂಟ್ಕೊಂಡಿರುತ್ತೆ, ಆ ಲೇಯರ್ನ ತೆಗಿಯೋದು ಬೇಡ. ಆ ಸಿಪ್ಪೆ ಇದ್ದರೆ ಒಳ್ಳೆಯದು. ಆ ಸಿಪ್ಪೆ ಸೇರಿಸಿ ಉಪ್ಪಿನಕಾಯಿ ಮಾಡೋದ್ರಿಂದ ತುಂಬ ದಿನ ಇರುತ್ತೆ, ಉಪ್ಪಿನಕಾಯಿ ಕೆಡೋದಿಲ್ಲ. ಹಾಗಾಗಿ ಆ ಸಿಪ್ಪೆನ ತೆಗಿಯೋ ಅವಶ್ಯಕತೆ ಇಲ್ಲ. ಈಗ 2 ಮಾವಿನಕಾಯಿನೂ ಭಾಗ ಮಾಡಿ ಅದ್ರದ್ದು ವಾಟೆನ ತೆಗೆದ್ಮೇಲೆ ಈಗ ಉಪ್ಪಿನಕಾಯಿಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳೋಣ ಮಾವಿನಕಾಯಿನ. ನೀವು ಕೂಡ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪದಾಗ ಕಟ್ ಮಾಡ್ಕೊಳ್ಳಿ, ಇಲ್ಲ ಮೀಡಿಯಮ್ ಆಗಿ ಬೇಕು ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡೋವಂತಹ ಚಾಕಾಗಲಿ ಅಥವಾ ಮಣೆನೇ ಆಗಲಿ ತಗೊಂಡಿರೋ ಪಾತ್ರೆನೇ ಆಗಲಿ ಯಾವುದು ಕೂಡ ನೀರಾಗಿರಬಾರ್ದು, ಫುಲ್ಲು ಡ್ರೈ ಆಗಿರಬೇಕು. ಈಗ ಕಟ್ ಮಾಡಿರುವಂತಹ ಮಾವಿನಕಾಯಿನ ಒಂದು ಬಾಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಕಟ್ ಮಾಡಿರುವಂತಹ ಮಾವಿನಕಾಯಿಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಎಲ್ಲ ಮಾವಿನಕಾಯಿಗೂ ಅರಿಶಿನ ಉಪ್ಪು ಸೇರೋ ರೀತಿಲಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಬಾಕ್ಸ್ನ ಪ್ಲೇಟ್ನ ಹಾಕಿ ಮುಚ್ಚಿಟ್ಬಿಟ್ಟು ಒಂದು ರಾತ್ರಿ ಪೂರ್ತಿ ಬಿಡೋಣ. ನಾನು ಕೂಡ ಒಂದು ರಾತ್ರಿ ಇಟ್ಟು ಈಗ ತೆಗಿತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಜೊತೆ ಮಾವಿನಕಾಯಿ ಚೆನ್ನಾಗಿ ಕರಗಿ ನೋಡಿ ಈ ರೀತಿ ನೀರು ಬಿಟ್ಕೊಂಡಿದೆ. ಈ ಬಿಟ್ಕೊಂಡಿರೋ ನೀರನ್ನು ತೆಗೆದು ಸೋಸ್ಕೊಳ್ಳೋಣ. ಅಥವಾ ಇದನ್ನು ಮಾವಿನಕಾಯಿನ ನೀಟಾಗಿ ಒಂದೊಂದೇ ತೆಗೆದು ತಟ್ಟೆ ಮೇಲೆ ಇಟ್ಕೊಳ್ಳೋಣ. ತಟ್ಟೆ ಅಥವಾ ಸ್ಟೀಲ್ ಪ್ಲೇಟ್ ಮೇಲೆ ಈ ರೀತಿ ಅಗಲವಾಗಿ ಬಿಡಿ ಬಿಡಿಯಾಗಿ ಮಾವಿನಕಾಯಿನ ಹಾಕ್ಕೊಳ್ಳಿ. ಇಷ್ಟು ನೀರು ಬಿಟ್ಕೊಂಡಿದೆ ಮಾವಿನಕಾಯಿದು. ಈ ನೀರನ್ನ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಬೇಡ ಅಂದರೆ ಚೆಲ್ಬೋದು. ಈಗ ಬಿಡಿ ಬಿಡಿಯಾಗಿ ಪ್ಲೇಟ್ ಮೇಲೆ ಹಾಕ್ಕೊಂಡಿರೋಂತಹ ಮಾವಿನಕಾಯಿನ ಒಂದು 3-4 ಗಂಟೆ ಸುಡೋ ಬಿಸಿಲಲ್ಲಿ ಒಣಗೋಕ್ಕೆ ಇಡೋಣ. ಜಾಸ್ತಿ ಒಣಗೋದು ಏನು ಬೇಡ, ಸ್ವಲ್ಪ ಒಣಗೋದಕ್ಕೆ ಇಡೋಣ. ಸ್ವಲ್ಪ ಬೆಂಡಾದಂಗೆ ಮಾವಿನಕಾಯಿ ಆಗೋ ರೀತಿಲಿ ಸ್ವಲ್ಪ ಒಣಗೋದಕ್ಕೆ ಇಡೋಣ. ಬಿಸಿಲಲ್ಲಿ ಮಾವಿನಕಾಯಿ ಒಣಗಾದ್ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಹಂಚನ್ನ ಕಾಯೋದಕ್ಕೆ ಇಟ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಹಂಚ ಮೇಲೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಸೈಜ್ ಉರಿಲಿ ಮತ್ತು ಹಂಚ ಮೇಲೆ ಹುರ್ಕೊಳ್ತೀನಿ. 1 ಟೇಬಲ್ ಸ್ಪೂನಷ್ಟು ಮೆಂತ್ಯನೂ ಕೂಡ ಹುರಿದ್ಕೊಳ್ಳೋಣ. ಕೆಲವರು ಮೊದಲೇ ಮಾಡಿಸಿಟ್ಟಿರುವಂತಹ ಬ್ಯಾಡಗೆ ಮೆಣಸಿಕಾಯಿ ಪುಡಿನ ಹಾಕ್ತಾರೆ. ಇಲ್ಲಿ ನಾನು ಇದಕ್ಕೆ ಅಂತಲೇ ಎಕ್ಸ್ಟ್ರಾ ಬೇರೆ ಸ್ವಲ್ಪ ಮೆಣಸಿಕಾಯಿನ ತೊಗೊಂಡು ಹುರಿದ್ಕೊಳ್ತಾ ಇದ್ದೀನಿ. 10 ಬ್ಯಾಡಗೆ ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕೂಡ ಹಂಚಲ್ಲಿ ಬೆಚ್ಚಗೆ ಹುರ್ಕೊಳ್ತೀನಿ. ಈಗ ಹುರಿದಿಟ್ಕೊಂಡಿರೋಂತಹ ಸಾಸಿವೆ, ಜೀರಿಗೆ, ಮೆಂತ್ಯನ ಕುಟ್ಟುವಂಥ ಕಲ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಮೆಣಸಿಕಾಯಿ ಮತ್ತು ಸಾಸಿವೆ ಜೀರಿಗೆನೂ ಪುಡಿ ಮಾಡ್ಕೋಬೋದು. ಇಲ್ಲಿ ನಾನು ಕುಟ್ಟೋಂಥ ಕಲ್ಲಿಗೆ ತೊಗೊಂಡಿದ್ದೀನಿ. ಮೊದಲು ಜೀರಿಗೆ, ಸಾಸಿವೆ, ಮೆಂತ್ಯನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ.
ನಂತರ ಬ್ಯಾಡಗೆ ಮೆಣಸಿಕಾಯಿನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೇನೆ. ಈಗ ಒಂದು ಬಾಣಲಿಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೊಳ್ತೀನಿ. ಹಾಗೆ ಸೋಸಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನೂ ಹಾಕ್ತೀನಿ. ಇಲ್ಲಿ ನಾನು 3 ಬೆಳ್ಳುಳ್ಳಿನ ಸೋಸಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರಾದಮೇಲೆ ಒಣಗಿರುವಂತಹ ಮಾವಿನಕಾಯಿನ ಹಾಕ್ಕೊಳ್ಳೋಣ. ಈ ಮಾವಿನಕಾಯಿಗೆ ಮೊದಲೇ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಜೀರಿಗೆ, ಸಾಸಿವೆ, ಮೆಂತ್ಯ ಪುಡಿನ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ನಾನು ಬ್ಯಾಡಗೆ ಮೆಣಸಿಕಾಯಿ ಪುಡಿನ ಒಂದು ಸ್ವಲ್ಪ ಕಲ್ಲಲ್ಲಿ ದಪ್ಪದಾಗಿ ಕುಟ್ಕೊಂಡಿದ್ದೀನಿ. ಸಣ್ಣದಾಗೇನು ಪುಡಿ ಮಾಡ್ಕೊಂಡಿಲ್ಲ, ಹಿಂಗೆ ಚೆನ್ನಾಗಿರುತ್ತೆ ಅಂತ. ಮೆಣಸಿಕಾಯಿ ಪುಡಿನೂ ಕೂಡ 2.5 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಉಪ್ಪನ್ನ ಹಾಕ್ಕೊಂಡಿಲ್ಲ, ಇಲ್ಲಿ ಸ್ವಲ್ಪ ನೋಡಿ ಟೇಸ್ಟ್ ಮಾಡಿ ಉಪ್ಪನ್ನ ಹಾಕ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ. ಯಾಕಂದರೆ ಮೊದಲೇ 1 ಟೇಬಲ್ ಸ್ಪೂನಷ್ಟು ಉಪ್ಪು ಅರಿಶಿನ ಹಾಕ್ಕೊಂಡಿದ್ದೆ. ನಾನು ಈಗ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ರಾತ್ರಿ ಪೂರ್ತಿ ಇಡ್ತೀನಿ ಕರಗೋದಕ್ಕೆ. ಉಪ್ಪು ಹಾಗೂ ಖಾರದ ಪುಡಿ ಅಂಶ ಮಾವಿನಕಾಯಿಗೆ ಸೇರಬೇಕು. ಅದಕ್ಕೋಸ್ಕರ ನಾನು ಒಂದು ರಾತ್ರಿ ಪೂರ್ತಿ ಈ ಮಾವಿನಕಾಯಿನ ಹಾಗೆ ಇಡ್ತೇನೆ. ನೀವು ಕೂಡ ಹಾಗೆ ಇಡಿ. ಈಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ಮಾವಿನಕಾಯಿ ಉಪ್ಪಿನಕಾಯಿನ ಒಂದು ವಾರಕ್ಕೊಂದು ಸಲ ಅಥವಾ 15 ದಿನಕ್ಕೊಂದು ಸಲ ಹಾಗೆ ಬಿಸಿಲಿಗೆ ಬಾಟಲಿಂದ ಓಪನ್ ಮಾಡಿ ಇಡಿ. ಆ ಬಾಟಲ್ ಮೇಲೆ ಒಂದು ತೆಳುವಾದ ಬಟ್ಟೆನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡಿ. ಅದರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ. ಒಂದು ದಿನ ಆದಮೇಲೆ ಮಾವಿನಕಾಯಿ ಉಪ್ಪಿನಕಾಯಿನ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನಮಗೂ ಕೂಡ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.